ಅರ್ಧಕ್ಕರ್ಧ ಎಲ್ಲ ಆಚೆನೇ ಹೋಯ್ತು. ಕ್ವಾಂಟಿಟಿ ವೈಸು ತುಂಬ ಕಮ್ಮಿ ಅನ್ನಿಸ್ತು. ನೋಡೋಣ ಟೇಸ್ಟ್ ಹೆಂಗಿದೆ ಅಂತ. ಟೇಸ್ಟ್ ಮಾಡಿ ನಮ್ಮ ಶ್ರೀಮತಿ ಅವ್ರು ಹೇಳ್ತಾರೆ ಹೆಂಗಿದೆ. ಸೊ ಟೇಸ್ಟ್ ಮಾಡಿ ಹೇಳ್ತಾರೆ ಈಗ ಹೇಗಿದೆ ಅಂತ. ಏನು ಮುಖದಲ್ಲಿ ಏನು ರಿಯಾಕ್ಷನೇ ಇಲ್ಲ. ಚೆನ್ನಾಗಿದೆಯಾ? ಕ್ವಾಲಿಟಿ ನೈಸ್. ಸೊ ಒಂದೊಳ್ಳೆ ಐಸ್ ಕ್ರೀಮ್ ತಿಂದ್ವಿ ಈಗ. ಐಸ್ ಕ್ರೀಮ್ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು. ಹೈಪ್ ಮಾತ್ರ ವರ್ತ್ ಅಂತ ಹೇಳಬೇಕು. ಯಾಕೆಂದರೆ ಸ್ಟಾರ್ಟಿಂಗ್ ಒಂದೆರಡು ಸ್ಪೂನ್ ತಿನ್ಬೇಕಾದ್ರೆ ನಾರ್ಮಲ್ ಐಸ್ ಕ್ರೀಮ್ ಥರ ಫೀಲ್ ಆಗುತ್ತೆ. ಬಟ್ ಹೋಗ್ತಾ 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 ಅದರಲ್ಲಿ ಹಾಕಿರುವಂಥ ಸ್ಕೂಪ್ ಆಗಿರ್ಬೋದು, ಮತ್ತು ಅದರಲ್ಲಿ ಹಾಕಿರುವಂಥ ಫ್ರೂಟ್ಸು, ಡ್ರೈ ಫ್ರೂಟ್ಸು ಎಲ್ಲ ಕ್ವಾಲಿಟಿ ಅಂತೂ ನೆಕ್ಸ್ಟ್ ಲೆವೆಲ್ ಇತ್ತು. ಆ್ಯಂಡ್ ನಾನು ಎಲ್ಲರೂ ಹೈಪ್ ಮಾಡ್ತಿದ್ದಾರೆ ಅದಕ್ಕೋಸ್ಕರ ಹೈಪ್ ಮಾಡಬೇಕು ಅಂತಲ್ಲ. ಯಾಕೆಂದರೆ ನಾನು 170 ರೂಪಾಯಿ ಕೊಟ್ಟಿದ್ದೀನಿ. ನನಗೇನು ಅವ್ರು ಫ್ರೀಯಾಗಿ ಕೊಟ್ಟಿಲ್ಲ ನಾನು ಹೈಪ್ ಮಾಡಿ ಸುಳ್ಳು ಹೇಳೋದಕ್ಕೆ. ನಾನು ದುಡ್ಡು ಕೊಟ್ಟೆ ತೊಗೊಂಡಿರೋದ್ರಿಂದ ಹೈಪು ವರ್ತ್ ಅನ್ನಿಸ್ತು. ಸೊ ನೀವು ಪಬ್ಬಸ್ಗೆ ಬಂದರೆ ಅಥವಾ ಮಂಗಳೂರಿಗೆ ಬಂದರೆ ಪಬ್ಬಸ್ಗೆ ಹೋಗಿ ಐಸ್ ಕ್ರೀಮ್ನ ಟೇಸ್ಟ್ ಮಾಡಿ. ಯಾಕೆಂದರೆ ಯೂಶಲಿ ಮಂಗಳೂರಲ್ಲಿ ಸ್ವಲ್ಪ ಸೆಕೆ ಇರುತ್ತೆ, ಹ್ಯುಮಿಡಿಟಿ ಇರುತ್ತೆ. ಬಂದಾಗ ಟ್ರೈ ಮಾಡಿ. ಸೊ ಈಗ ನಾವು ಡೆಸ್ಟಿನೇಷನ್ ಕಡೆಗೆ ಹೊರಟಿದ್ದೀವಿ. ಐಸ್ ಕ್ರೀಮ್ ಎಲ್ಲಿ ಅಂತ ಕೇಳಿಬಿಡಿ, ಗುಳುಮ್ ಸ್ವಾಹ ಆಗೋಗಿದೆ ಆಲ್ರೆಡಿ. ನಮ್ಮ ಮನೆಯವರು ತಿಂದು ಸುಸ್ತಾಗ್ಬಿಟ್ಟಿದ್ದಾರೆ ಆವಾಗಲೇ. ಹೆವಿ ಇತ್ತಂತೆ ಕ್ವಾಂಟಿಟಿ. ನೋಡಿದಾಗ ಚಿಕ್ಕದಾಗ ಅನ್ನಿಸ್ತು ಆ್ಯಕ್ಚುಲಿ ಅದು. ಬಟ್ ತಿಂತ ಇಟ್ ವಾಸ್ ಹೆವಿ ಅಂತ ಅನ್ನಿಸ್ತು ನಮಗೂ. ಸ್ಕೂಪು ಅಷ್ಟೇ ಒಂದು 3 ಸ್ಕೂಪ್ ಹಾಕಿದ್ರೆ 3 ಸ್ಕೂಪ್ ಹಾಕಿದ್ರಂತೆ ಕ್ಲೀನಾಗಿ. ಯಾವುದಿತ್ತು ಫ್ಲೇವರು? ಸ್ಟ್ರಾಬೆರಿ, ವೆನಿಲಾ ಮತ್ತು ಇನ್ನೊಂದು ಯಾವುದು? ವೆನಿಲಾನೇ ಇತ್ತಾ 2? ಬಟರ್ ಸ್ಕಾಚಾ ಯಾವುದೋ ಇನ್ನೊಂದು. ಒಟ್ನಲ್ಲಿ 3 ಇತ್ತು, 3 ಸ್ಕೂಪ್ ಇತ್ತು. ಆ್ಯಂಡ್ ಸ್ಕೂಪ್ ಸೈಜು ಏನು ಇಷ್ಟು ಚಿಕ್ಕದಲ್ಲ, ಸ್ವಲ್ಪ ದೊಡ್ಡ ಸೈಜ್ ಸ್ಕೂಪೇ ಹಾಕಿದ್ರು. ಸೊ ಇಟ್ ವಾಸ್ ವೆರಿ ಗುಡ್. ಟೇಸ್ಟ್ ಮಾಡಿದ್ದು ಖುಷಿ ಆಯಿತು. ಅದು ಉಡುಪಿ ಕೆಫೆಯಲ್ಲಿ ಊಟ ಮಾಡಿದ್ದು. ಊಟ ಆಗಿದ ತಕ್ಷಣವೇ ಹೋಗಿ ನಾವು ಒಂದು ಒಳ್ಳೆ ಐಸ್ ಕ್ರೀಮ್ ತಿಂದಿದ್ದು. ಇಟ್ ವಾಸ್ ಎ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಈಗಷ್ಟೇ ಮಂಗಳೂರು ಪೋರ್ಟ್ನ ದಾಟ್ಕೊಂಡು ಮುಂದೆ ಬಂದ್ವಿ. ಚೆನ್ನಾಗಿತ್ತು ಮಂಗಳೂರು ಪೋರ್ಟ್. ಅದೇ ಸಮುದ್ರ ಏನು ಕಾಣಲಿಲ್ಲ, ಆದರೂ ಪೋರ್ಟ್ದು ಅಲ್ಲಿ ಕ್ರೈನ್ಸ್ ಎಲ್ಲ ಏನಿಟ್ಟಿರ್ತಾರೆ ಅದು ನೋಡಿದಾಗ ಸ್ವಲ್ಪ ಖುಷಿ ಆಯಿತು. ಓಕೆ, ಈಗ ಡೆಸ್ಟಿನೇಷನ್ ಕಡೆ ಹೋಗ್ತಾ ಇದ್ದೀವಿ. ಈಗ ಒಂದು ಡೆಸ್ಟಿನೇಷನ್ ಆಲ್ರೆಡಿ ನೀವು ನೋಡಿದ್ದೀರಾ ವಿಡಿಯೋ ಸ್ಟಾರ್ಟಿಂಗಲ್ಲೇ, ಮರವಂತೆ ಬೀಚು. ಅದನ್ನು ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ. ಸೊ ಇವಾಗ ಆ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಬಟ್ ಆ ವಿಡಿಯೋನ ಫಸ್ಟೇ ಹಾಕಿದ್ದೀನಿ ನಿಮಗೆ ತೋರಿಸೋದಕ್ಕೋಸ್ಕರ. ಇಂಟ್ರೋ ಅಲ್ಲಿ ನೀವು ನೋಡಿದ್ದೀರಾ. ಮರವಂತೆ ಬೀಚ್ ಹತ್ರ ಹೋಗಿ ಮತ್ತೆ ನಿಮಗೆ ವಿಡಿಯೋಲಿ ಸಿಗ್ತೀನಿ. 96 ಕಿಲೋಮೀಟರ್ ಇಲ್ಲಿಂದ 1 hour 40 minutes ತೋರಿಸ್ತಾ ಇದೆ. ಸೊ ನಾವು ಅಲ್ಲಿ ಹತ್ರ ಹೋದ್ಮೇಲೆ ಮತ್ತೆ ವಿಡಿಯೋಲಿ ಸಿಗ್ತೀವಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಸೊ ಸ್ನೇಹಿತರೆ, ಈಗ ಮುಂದೆ ಒಂದು ಒಳ್ಳೆ ವ್ಯೂ ಕಾಣುತ್ತೆ. ಸೊ ಆ ವ್ಯೂ ನಿಮಗೆ ತೋರಿಸೋಣ ಅಂತ ಹೇಳಿ ಕ್ಯಾಮ್ರಾ ಆನ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನೋಡೋಣ ವ್ಯೂ ಹೆಂಗೆ ಕಾಣುತ್ತೆ ಅಂತ ನೀವು ಒಂದ್ಸರಿ ನೋಡಿ. ಆ ಥರ ಒಂದು 2-3 ಕಡೆ ವ್ಯೂ ಸಿಕ್ತು ನಮಗೆ. ಬಟ್ ಕ್ಯಾಮ್ರಾ ಕೈಯಲ್ಲೂ ಇರಲಿಲ್ಲ, ಆನಲ್ಲೂ ಇರಲಿಲ್ಲ. ಸೊ ಅಲ್ಲಿ ನಿಲ್ಸೋಕ್ಕೂ ಆಗಲಿಲ್ಲ, ಮೂಮೆಂಟ್ ಆಗಿಬಿಟ್ವಿ. ಹಾಗಾಗಿ ಅದನ್ನು ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಬಟ್ ಇವಾಗ ಮತ್ತೆ ನಮಗೆ ಆ ಒಂದು ಜಾಗ ಸಿಕ್ಕಿರೋದ್ರಿಂದ ತೋರಿಸ್ತೀನಿ ನೋಡಿ. ಸೊ ನಿಮಗೆ ಈ ಥರ ಟ್ರಾವೆಲ್ ಮಾಡಬೇಕಾದ್ರೆ ಈ ಥರ ಬ್ರಿಡ್ಜ್ ಕಾಣುತ್ತೆ. ಸೊ ಯಾವಾಗೆಲ್ಲ ಈ ಥರ ಬ್ರಿಡ್ಜ್ ಕಾಣುತ್ತೆ, ಮಿಸ್ ಮಾಡಿದೆ ನಿಮ್ಮ ಹತ್ರ ಕ್ಯಾಮ್ರಾನೋ ಫೋನೋ ಏನೇ ಇದ್ರೂ ಕೂಡ ತಗೊಂಡು ಈ ಒಂದು ಸ್ಪಾಟ್ನ ಕ್ಲೀನಾಗಿ ಒಂದು ಸ್ನ್ಯಾಪ್ ಅಥವಾ ವಿಡಿಯೋ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಕಾಣುತ್ತೆ ಇದು. ಅದರಲ್ಲೂ ಸನ್ಸೆಟ್ ಟೈಮಲ್ಲಿ ಇನ್ನೂ ಸಖತ್ತಾಗಿ ಕಾಣುತ್ತೆ. ಮಿಸ್ ಮಾಡ್ಕೋಬೇಡಿ. ನೋಡೋಣ ಮುಂದೆ ಇನ್ನೊಂದು ಯಾವ್ದಾದ್ರು ಇದೇ ಥರ ಚೆನ್ನಾಗಿ ಕಾಣ್ರೆ ಮತ್ತೆ ನಿಮಗೆ ತೋರಿಸ್ತೀನಿ. ಸೊ ಈಗ ಮತ್ತೆ ನಮಗೆ ಸೇಮ್ ಅದೇ ಥರದ್ದು ಇನ್ನೊಂದು ಲೊಕೇಶನ್ ಸಿಕ್ಕಿದೆ. ಲಾಸ್ಟ್ ಟೈಮ್ ನಾವು ತೋರಿಸಿದ್ದು ಸ್ವಲ್ಪ ಚಿಕ್ಕದಾಯಿತು ಅಂತ ಅನ್ನಿಸ್ತು. ಸೊ ಈಗ ಇನ್ನೊಂದು ದೊಡ್ಡ ಬ್ರಿಡ್ಜ್ ಬರುತ್ತೆ. ಸೊ ಆ ಬ್ರಿಡ್ಜ್ ಹತ್ರ ಮತ್ತೆ ಕೆಳಗಡೆ ನೀರು ಹೋಗ್ತಾ ಇರೋದು. ಅದ್ರ ಜೊತೆಗೆ ಆ ಕಡೆ ಈ ಕಡೆ ಮ್ಯಾಂಗ್ರೋವ್ ಫಾರೆಸ್ಟು ಮತ್ತು ತೆಂಗಿನ ಮರಗಳೇನಿದ್ವು ಅದು ಮತ್ತೆ ಬರುವಂಥ ಸೂಚನೆ ಇದೆ. ಸೊ ಹಾಗಾಗಿ ಅದನ್ನು ನಿಮಗೆ ಮತ್ತೆ ತೋರಿಸೋಣ ಅಂತೇಳಿ. ದಿಸ್ ಈಸ್ ರಿಯಲಿ ಹ್ಯೂಜ್. ತುಂಬ ದೊಡ್ಡದಿದೆ. ಆ್ಯಂಡ್ ಬೋಟ್ ಎಲ್ಲ ಇದೆ ನೋಡಿ. ಏನು ಸಖತ್ತಾಗಿ ಕಾಣ್ತಿದೆ, ಚೆನ್ನಾಗಿ ಕಾಣ್ತಿದೆ ನೋಡಿ. ವಾವ್, ಅಲ್ಲಿ ಅಲ್ಲೊಂದು ಬ್ರಿಡ್ಜ್ ಕೂಡ ಇದೆ. ಏನು ಸಖತ್ತಾಗಿ ಅದೇ ಬ್ರಿಡ್ಜು ನಡ್ಕೊಂಡು ಹೋಗೋಕೆ ಮಾಡಿದ್ದಾರೆ, ಆ ಫೆರಿ ಎತ್ಕೊಳ್ಳೋದಕ್ಕೆ. ವಾಟ್ ಎ ವ್ಯೂ ಮ್ಯಾನ್, ವಾಟ್ ಎ ವ್ಯೂ. ಸೊ ಇವಾಗ ಇಲ್ಲಿ ಬ್ರಿಡ್ಜ್ ಮೇಲೆ ನೀವು ನೋಡಿದಾಗ ಇನ್ನೂ ಚೆನ್ನಾಗಿ ಕಾಣುತ್ತೆ. ಸೊ ಈ ಕಡೆಯಿಂದ ಇವಾಗ ನೋಡಿ ಹೆಂಗಿದೆ ವ್ಯೂ, ನೆಕ್ಸ್ಟ್ ಲೆವೆಲ್ ಇಲ್ಲ. ಬಟ್ ಈ ವ್ಯೂ ನೀವೇನು ಕ್ಯಾಮ್ರಲ್ಲಿ ನೋಡ್ತಾ ಇದ್ದೀರಾ, ದಿಸ್ ಇಸ್ ಜಸ್ಟ್ 5% ಅಷ್ಟೇ ನಿಮಗೆ ಕಣ್ಣಾರೆ ಕಾಣಿಸ್ತಿರೋದು ನಿಮಗೆ ಕ್ಯಾಮ್ರಾ ಅಲ್ಲಿ. ಡೈರೆಕ್ಟಾಗಿ ಬಂದು ನೋಡಿದಾಗ ಅದ್ರ ವ್ಯೂ ನೆಕ್ಸ್ಟ್ ಲೆವೆಲ್ ಇದೆ ಬಿಡಿ. ಮತ್ತೆ ನಮ್ಮ ಲೊಕೇಶನ್ ಕಡೆಗೆ ಹೊರಡೋಣ. ತುಂಬ ಹೊತ್ತಿಂದ ಹೋಗ್ತಾನೇ ಇದ್ದೀವಿ, ದಾರಿ ಸಾಕ್ತಾನೂ ಇದೆ, ಒಂದು ಕಡೆ ಸಾಕ್ತಾನೂ ಇಲ್ಲ ಅಂತಲೂ ಅನಿಸ್ತಾ ಇದೆ. ಲೆಟ್ಸ್ ಸಿ, ಮೇ ಬಿ ಇನ್ನೊಂದು ½ an hourಗೆ ಮರವಂತಿ ರೀಚ್ ಆಗ್ತೀವಿ ಅಂತ ಕಾಣುತ್ತೆ. ಸೊ ಮರವಂತಿ ರೀಚ್ ಆದಮೇಲೆ ಮತ್ತೆ ನಾವು ವಿಡಿಯೋಲಿ ಸಿಗ್ತೀವಿ. ಸೊ ಈಗ ನಾವು ರೀಚ್ ಆಗಿದ್ದೀವಿ ಮರವಂತಿ ಬೀಚ್ ಹತ್ರಕ್ಕೆ. ಅಪ್ಪ, ಕೊನೆಯದಾಗಿ ಸಮುದ್ರ ಕಾಣಿಸ್ಕೊಂತು. ಆಲ್ಮೋಸ್ಟು ಬೆಳಗ್ಗೆ 6 ಗಂಟೆಗೆ ಶುರು ಮಾಡಿ ಈಗ ಸಂಜೆ 5:40 ಆಗಿದೆ. ಸೊ ಇವಾಗ ನಮಗೆ ಸಮುದ್ರ ನೋಡೋಕೆ ಸಿಗ್ತಾ ಇದೆ. ನನ್ನ ವೈಫು ಸಮುದ್ರ ನೋಡೋ ಖುಷಿಯಲ್ಲಿ ಸಬ್ಸ್ಕ್ರೈಬರ್ಗೆ ತೋರಿಸ್ತಾ ಇಲ್ಲ ಸಮುದ್ರನ. ತೋರ್ಸಮ್ಮ, ಇಷ್ಟು ದೂರ ಬಂದಿರೋದೇ ಸಬ್ಸ್ಕ್ರೈಬರ್ಗೆ ಸಮುದ್ರ ತೋರ್ಸೋಕ್ಕೆ, ಬರೀ ನೀನೇ ನೋಡಿ ಖುಷಿ ಪಟ್ಟರೆ ಹೆಂಗೆ, ತೋರಿಸು. ಸೊ ಫೈನಲಿ ನಾವು ರೀಚ್ ಆಗಿದ್ದೀವಿ ಮರವಂತಿ ಬೀಚ್. ಸೂಪರ್ ಅಲ್ಲ, ಹೆಂಗಿದೆ ವ್ಯೂ? ಸೊ ಇದನ್ನು ತೋರಿಸ್ಬೇಕು. ನನ್ನ ವೈಫು ತುಂಬ ಆಸೆ ಪಡ್ತಾಯಿದ್ಲು ನೋಡಬೇಕು ಅಂತ. ಖುಷಿ ಆಯಿತು ಅವಳಿಗೂ, ನನಗೂ ನೋಡಿ ಖುಷಿ ಆಯಿತು.
ಸೊ ಈ ಪ್ಲೇಸಲ್ಲಿ ಸನ್ಸೆಟ್ ಟೈಮ್ಗೆ ನಾವು ಇರಬೇಕು ಅಂತ ಅಂದ್ಕೊಂಡು ಪ್ಲಾನ್ ಮಾಡ್ಕೊಂಡು ಬಂದ್ವಿ. ಎಕ್ಸಾಕ್ಟಾಗಿ ನೀವು ನೋಡ್ಬೋದು ಮೇಲ್ಗಡೆ ಸೂರ್ಯ ಕಡೆ ಇನ್ನೇನು ಸನ್ಸೆಟ್ ಆಗೋದಕ್ಕೆ ರೆಡಿ ಆಗ್ತಾ ಇದ್ದಾನೆ. ಆ್ಯಂಡ್ ಸನ್ ರೈಸ್ ಎಲ್ಲ ಸೂಪರಾಗಿ ಅಲ್ಲಿ ಬೀಳ್ತಾ ಇದೆ. ನಾವು ಅಲ್ಲಿ ಹೋಗಿ ಒಂದಷ್ಟು ಫೋಟೋಸು ವೀಡಿಯೋಸು ಮತ್ತು ಒಂದು ಟೈಮ್ ಲ್ಯಾಪ್ಸ್ ಕೂಡ ಬರುತ್ತೆ. ಸೊ ಎಕ್ಸೈಟ್ಮೆಂಟ್ ನೋಡಿ. ಖುಷಿ ಆಯ್ತಾ? ಫುಲ್ ಖುಷಿ ಆಯ್ತಂತೆ, ಎಕ್ಸೈಟ್ಮೆಂಟು. ಫಸ್ಟ್ ಟೈಮ್ ಬೇರೆ ಬಂದಿದ್ದಾಳೆ ನೋಡೋದಕ್ಕೆ. ಬನ್ನಿ ಇವಾಗ ಹತ್ರ ಕರ್ಕೊಂಡೋಗಿ ಇನ್ನೂ ಹತ್ರದಿಂದ ಹೆಂಗೆ ಕಾಣುತ್ತೆ ಅಂತ ಅವಳಿಗೆ ತೋರಿಸೋಣ. ಅವಳ ಎಕ್ಸೈಟ್ಮೆಂಟ್ನ ಹತ್ರದಿಂದ ನೋಡೋಕೆ ಕಾತರ ಖುಷಿ ನನಗೂ ಇದೆ. ಬನ್ನಿ ಹೋಗೋಣ. ಸೊ ಆದಷ್ಟು ಬಂದಾಗ ಜಾಗನ ಲಿಟರ್ ಮಾಡಬೇಡಿ. ಸೊ ನೋಡ್ತಾ ಇರ್ಬೋದು ಜಾಗನ ಯಾವ ರೇಂಜಿಗೆ ಲಿಟರ್ ಮಾಡಿ ಇಟ್ಟಿದ್ದಾರೆ ಅಂತ. ಬಂದಾಗ ಜಾಗನ ಎಂಜಾಯ್ ಮಾಡಿ, ಬಟ್ ದಯವಿಟ್ಟು ಲಿಟರ್ ಮಾಡಬೇಡಿ. ಸನ್ಸೆಟ್ ಕೂಡ ಆಗ್ತಾ ಇದೆ. ಸೊ ಸನ್ಸೆಟ್ದು ನಿಮಗೆ ಟೈಮ್ ಲ್ಯಾಪ್ಸ್ ಕೂಡ ಬರುತ್ತೆ, ಅದನ್ನು ತೋರಿಸ್ತೀನಿ ನಿಮಗೆ. ಹೆಂಗಿದೆ ವ್ಯೂ? ಸಖತ್ತಾಗಿದೆ ಅಲ್ಲ? ಬನ್ನಿ ಈಗ ನಾವು ಆ ಎಡ್ಜಲ್ಲಿ ಹೋಗ್ಬಿಟ್ಟು ನಿಂತ್ಕೊಂಡು, ಎಲ್ಲಿ ಅಂದರೆ ಕರೆಕ್ಟಾಗಿ ನೋಡಿ ಅಲ್ಲಿ ಕಾಣ್ತಿದೆಯಲ್ಲ, ಆ ಎಡ್ಜಲ್ಲಿ ಹೋಗಿ ನಿಂತ್ಕೊಂಡು ಒಂದಷ್ಟು ಫೋಟೋಸು ವೀಡಿಯೋಸ್ ತೊಗೊಂಡು ನಿಮಗೂ ಹತ್ರದಿಂದ ತೋರಿಸ್ತೀನಿ ಮರವಂತೆ ಬೀಚ್ ಹೇಗೆ ಕಾಣ್ತಿದೆ ಅಂತ. ನೋಡ್ಕೊಂಬರೋಣ ಬನ್ನಿ. ಸೊ ಕಲ್ಲುಗಳು ನೋಡಿ ಎಷ್ಟೆಷ್ಟು ದಪ್ಪ ದಪ್ಪ ಇದ್ದಾವೆ. ನಮಗೆ ನಾರ್ಮಲಾಗಿ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸಲ್ಲೆಲ್ಲ ನೋಡಿದಾಗ ಕಲ್ಲುಗಳು ಸಣ್ಣ ಸಣ್ಣ ಕಾಣ್ತವೆ, ಬಟ್ ಇಲ್ಲಿ ಸಿಕ್ಕಾಪಟ್ಟೆ ದೊಡ್ಡದಿದೆ ಕಲ್ಲುಗಳು. ಆ್ಯಂಡ್ ನಾನು ಲಾಸ್ಟ್ ಟೈಮ್ ಬಂದಾಗ ಈ ಕಲ್ಲುಗಳ ಮಧ್ಯದಲ್ಲಿ ಒಂದಷ್ಟು ಕ್ರ್ಯಾಬ್ಸ್ ಎಲ್ಲ ಓಡಾಡ್ತಾ ಇದ್ವು, ಬಟ್ ಈ ಸರಿ ಕ್ರ್ಯಾಬ್ಸ್ ಏನು ಕಾಣ್ತಿಲ್ಲ. ನೋಡೋಣ, ಅಲ್ಲಿ ಎಡ್ಜಸಲ್ಲಿ ಮೋಸ್ಟ್ಲಿ ಕ್ರ್ಯಾಬ್ಸ್ ಕಾಣಿಸ್ಬೋದೇನೋ. ನೋಡೋಣ ಬನ್ನಿ, ಕಾಣಿಸಿದ್ರೆ ನಿಮಗೂ ತೋರಿಸ್ತೀನಿ ಹೇಗಿರುತ್ತೆ ಕ್ರ್ಯಾಬ್ಸ್ ಇಲ್ಲಿ ಅಂತ. ಆ್ಯಂಡ್ ವ್ಯೂ ಎಂಜಾಯ್ ಮಾಡೋದಕ್ಕೆ ಬಂದಿದ್ದೀವಿ. ಇಲ್ಲಿ ನೋಡಿ ಜನ ಲಿಟ್ರ್ ಮಾಡೋದ್ರಲ್ಲಿ ನಮ್ಮ ಜನ ಎತ್ತಿದ ಕೈ ಯಾವ ರೇಂಜಿಗೆ ಲಿಟ್ರ್ ಮಾಡಿಡ್ತಾರೆ. ಗಲೀಜು ಮಾಡೋದು ಅಂದರೆ ನಾನು ಫಸ್ಟು ಅಂತಾರೆ. ಫೈನಲಿ ಇನ್ನೊಂದು ಎರಡೇ ಬಂಡೆ ಇದೆ, ಬಂಡೆನೂ ದಾಟಿಬಿಟ್ರೆ ಮುಂದಕ್ಕೆ ಕೊಟ್ಟೋಗ್ತೀವಿ. ಸಕ್ಕತ್ತಾಗಿದೆ ವ್ಯೂ. ಹೆಂಗಿದೆ ವ್ಯೂ? ಸೂಪರ್ ಆಗಿದೆ ಅಲ್ವಾ? ಸೊ ನನಗಿಂತ ಜಾಸ್ತಿ ಅವಳೇ ಎಕ್ಸೈಟ್ ಆಗಿಬಿಟ್ಟಿದ್ದಾಳೆ. ಒಂದೊಂದು ಕಲ್ಲು ಮೇಲೆ ಕಾಲಿಡಬೇಕಾದ್ರೂ ಕೂಡ ಅಷ್ಟೇ ಎಕ್ಸೈಟ್ ಆಗ್ತಿದ್ದಾಳೆ. ವಾವ್ ವಾವ್ ವಾವ್, ಕ್ರೇಜಿ. ಇಲ್ಲೊಂದು ಒಳ್ಳೆ ಮೂಮೆಂಟ್ ಆಗಿತ್ತು. ಈಗ ಆ ಎಕ್ಸೈಟ್ಮೆಂಟು ನನ್ನ ವೈಫ್ ಮುಖದಲ್ಲಿ ಕಾಣಿಸ್ತು ಅನಿಸುತ್ತೆ. ಒಂದು ದೊಡ್ಡ ಅಲೆ ಬಂದು ಹೊಡಿತು. ಸೊ ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಅದು. ಕ್ರೇಜಿ ಇಟ್ ವಾಸ್. ನೋಡಿ ಹಳೆಗಳ ಸೌಂಡ್ ಕೇಳ್ತಾ ಇದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ನಿಮಗೆ. ನಿಂತಿದ್ರೆ ಕೇಳಿಸ್ಕೊಂಡು ಇಲ್ಲೇ ಇದ್ಬಿಡೋಣ ಅನಿಸುತ್ತೆ, ಅಷ್ಟು ಚಂದ. ಸೊ ಟೈಮ್ ಲ್ಯಾಪ್ಸ್ ನೋಡ್ಕೊಂಬರೋಣ ಈಗ ಹೋಗಿ. ಸಾಗರ ದಾಚೆಯಲ್ಲೋ ನಿನ್ನ ಸೇರುವ ಆಸೆಯಲ್ಲೇ You're a bad idea again. Your friends all think I'm over this phase. Mine keep telling me to walk away, but we both know how the night goes. We talk a little then lose control. ಸೊ ಸ್ನೇಹಿತರೆ ನೋಡಿ, ಆಗಲೇ ಹೇಳಿದೆ ಕ್ರ್ಯಾಬ್ಸ್ ಎಷ್ಟೊಂದು ಇರುತ್ತೆ ಅಂತ. ಇಲ್ಲಿ ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಕಾಣುತ್ತೆ ಎಷ್ಟೊಂದು ಕ್ರ್ಯಾಬ್ಸ್ ಇದೆ ಇಲ್ಲಿ. ಅದು ಸಣ್ಣ ಸಣ್ಣದೇನಲ್ಲ, ಎಲ್ಲ ದೊಡ್ಡ ದೊಡ್ಡದೆ, ಸಿಕ್ಕಾಪಟ್ಟೆ ಇದ್ದಾವೆ ಕ್ರ್ಯಾಬ್ಸ್ ಇಲ್ಲಿ. ವಾವ್, ಕ್ರೇಜಿ. ಶುಭೋದಯ. ಸೊ ಇವತ್ತು ಡೇ 2. ನಿನ್ನೆ ರಾತ್ರಿ ನಾವು ಸ್ಟೇಗೆ ಬಂದು ರೀಚ್ ಆದಾಗ ಸಂಜೆ 7 ಗಂಟೆ ಆಗಿತ್ತು. ಅಂದರೆ ಮರವಂತೆಯಿಂದ ಹೊರಟು ಬಂದಾಗ ಒಂದು ಒಳ್ಳೆ ಜಾಗದಲ್ಲಿ ಒಂದು ಸ್ಟೇ ಆಗಿದ್ವಿ.
ಸೊ ಜಾಗ ಯಾವುದು ಅಂತ ನಿಮ್ಗೆ ಆಲ್ರೆಡಿ ತೋರಿಸ್ತಾ ಇದ್ದೀನಿ, ನೋಡ್ತಾ ಇದ್ದೀರಾ. ಜಾಗದ ಹೆಸರು ಬಂದು ಲ್ಯಾವೆಂಡರ್ ಲೈಟ್ ಅಂತ. ರೂಮು ಆವ್ರೇಜ್ ಆಗಿತ್ತು, ಸ್ವಲ್ಪ ಟ್ಯಾಪ್ಸ್ ವರ್ಕ್ ಆಗ್ತಾ ಇರಲಿಲ್ಲ. ಬಟ್ ಊಟ ಉತ್ಸವ ಅಂತ ಒಂದು ವೆಜ್ ರೆಸ್ಟೋರೆಂಟ್ ಇತ್ತು. ಊಟ ಮಾತ್ರ ಬೆಂಗಳೂರು ಟೇಸ್ಟ್ ಕೊಟ್ಬಿಟ್ಟು ಸಿಕ್ಕಾಪಟ್ಟೆ ಶಾಕ್ ಆಗೋಯ್ತು ನಮ್ಗಂತೂ. ಹೆಂಗೂರು ಇಷ್ಟು ಪರ್ಫೆಕ್ಟ್ ಆಗಿರೋ ಟೇಸ್ಟ್ ಕೊಡ್ತಾ ಇದೀಯ ನೀನು ಅಂತ. ಆ್ಯಂಡ್ ತುಂಬಾ ಚೆನ್ನಾಗಿತ್ತು ರಾತ್ರಿ ಡಿನ್ನರು. ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು. ನಾವು ಆನ್ ದ ವೇ ಬರ್ಬೇಕಾದ್ರೆ ಕಿಚನ್ ಹಳ್ಳಿ ಮನೇಲಿ ಬ್ರೇಕ್ಫಾಸ್ಟ್ ಮಾಡಿದ್ವಿ. ಎಷ್ಟು ಡಬ್ಬಾ ತರ ಇತ್ತು ದೋಸೆ ಅಂದ್ರೆ, ಲೈಫಲ್ಲಿ ತಿಂದಂತ ಇನ್ನೊಂದು ವರ್ಷ ದೋಸೆ ತರ ಇತ್ತದು. ಬಟ್ ಇಲ್ಲಿ ಹೊನ್ನಾವರದಲ್ಲಿ ಹೋಟೆಲ್ ಉತ್ಸವಲ್ಲಿ ನಾವು ತಿನ್ನಂತ ಬ್ರೇಕ್ಫಾಸ್ಟ್ ತುಂಬಾ ಚೆನ್ನಾಗಿತ್ತು. ಸೊ ನೀವೇನಾದ್ರೂ ಸ್ಟೇ ಮಾಡಬೇಕು ಅಂತ ಅಂದ್ರೆ ಒಂದು ನೈಟ್ ಸ್ಟೇ ಮಾಡ್ತೀರಾ, ಜಸ್ಟ್ ನೈಟ್ ಬಂದು ಇದ್ದು ಬೆಳಗ್ಗೆ ಎದ್ದು ಹೋಗ್ತೀರಾ ಅಂದ್ರೆ ಆರಾಮಾಗಿ ಬಂದು ಈ ಲ್ಯಾವೆಂಡರ್ ಲೈಟ್ ನೀವು ಕನ್ಸಿಡರ್ ಮಾಡ್ಕೊಂಡು ಸ್ಟೇ ಮಾಡ್ಬೋದು. ಫುಡ್ ಮಾತ್ರ ಕಣ್ಣು ಮುಚ್ಕೊಂಡು ನೀವು ಏನ್ ಬೇಕಾದ್ರೂ ಆರ್ಡರ್ ಮಾಡ್ಕೊಂಡು ತಿನ್ಬೋದು. ನಾವು ರೋಟಿ ಕರಿ ಫ್ರೈಡ್ ರೈಸ್ ತಗೊಂಡಿದ್ವಿ, ಸಕ್ಕತ್ತಾಗಿತ್ತು. ಪಕ್ಕದಲ್ಲೇ ನಿಮ್ಗೆ ನಾನ್ ವೆಜ್ ರೆಸ್ಟೋರೆಂಟ್ ಇದೆ ಸಪರೇಟ್ ಆಗಿ, ಬೇಕಾದ್ರೆ ಅಲ್ಲಿ ಬೇಕಾದ್ರೂ ನೀವು ತಿನ್ಬೋದು. ನಾವು ಪ್ಯೂರ್ ವೆಜ್ ಅಲ್ಲಿ ತಿಂದ್ವಿ. ಅಂಡ್ ಈಗ ಅಪ್ಡೇಟ್ ಏನು, ಎಲ್ಲಿಗೆ ಹೋಗ್ತಾ ಇದೀವಿ, ಏನು ಎತ್ತ ಎಲ್ಲವನ್ನು ಹೇಳ್ತೀನಿ. ಅದಕ್ಕೂ ಮುಂಚೆ ಹೋಗಿ ನಾನು ಇಂಟ್ರೋ ನೋಡ್ಕೊಂಡ್ ಬನ್ನಿ, ಆಮೇಲೆ ಶುರು ಮಾಡೋಣ. ಶಿಲಾವಸ್ಥೆಯಲ್ಲಿರುವುದರಿಂದ ಪ್ರವಾಸಿ ವೀಕ್ಷಣೆಯನ್ನು ನಿರ್ಬಂಧಿಸಿದೆ. ಹೌದಾ, ನೋಡೋಣ ಹೋಗಿ. ಸೊ ನಾನು ಅರ್ಧಂಗಿ ಬೆಳಗ್ಗೆ ಫುಲ್ ಪ್ರಿಪೇರ್ ಆಗಿ ರೆಡಿಯಾಗಿ ಕೂತಿದ್ದಾರೆ ಫೋಟೋಸ್ ತಗೊಳ್ಳೋದಕ್ಕೆ. ಎಲ್ಲಿ ಹೋಗ್ತಾ ಇದ್ದೀವಿ, ನಿನ್ನೆ ನಿಮ್ಗೆ ಹೇಳೋದು ಒಂದು ಸರ್ಪ್ರೈಸ್ ಇದೆ ನಾಳೆ ಅಂತ. ಸೊ ಸರ್ಪ್ರೈಸ್ಗೆ ಆಮೇಲೆ ಹೋಗೋಣ. ಅದಕ್ಕೂ ಮುಂಚೆ ಇಲ್ಲೇ ಪಕ್ಕದಲ್ಲೇ ಲ್ಯಾವೆಂಡರ್ ಲೈಟ್ ಪಕ್ಕದಲ್ಲೇ ಒಂದು 1/2 ಕಿಲೋಮೀಟರ್ ಅಂದ್ಕೊಳ್ಳಿ, ಇಲ್ಲ 1.5 ಕಿಲೋಮೀಟರ್ ಆಗ್ಬೋದು, ಒಂದು ಒಳ್ಳೆ ಜಾಗ ಇದೆ. ಏನಪ್ಪ ಅಂದರೆ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ. ಸೊ ಅದನ್ನು ನೋಡೋಕೆ ಹೋಗ್ತಾ ಇದ್ದೀವಿ. ನೋಡೋಣ ಹೆಂಗಿದೆ ಅಂತ. ರೋಡ್ ತುಂಬ ಚಿಕ್ಕದು. ನೋಡೋಣ, ಈ ರೋಡಲ್ಲಿ ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ ಅಂತ ಕೇಳಿದ್ದೀವಿ. ನೋಡೋಣ ಹೇಗಿದೆ ಅಂತ. ದೊಡ್ಡದಾಗಿದ್ದರೆ ಚಂದ. ಕಾರ್ ಹೋಗಿ ನಾವಲ್ಲಿ ಫೋಟೋ ವೀಡಿಯೋ ತೊಗೊಳ್ಳೋ ಅಷ್ಟು ಜಾಗ ಇದ್ದರೆ ಸಾಕು ನಮಗೆ. ಹ್ಯಾಂಗಿಂಗ್ ಬ್ರಿಡ್ಜ್ ಕಾಣಿಸಿದ್ರೆ ನಿಮಗೂ ತೋರಿಸ್ತೀನಿ. ತುಂಬ ಕಿರಿದಾದ ರೋಡು. ಆ ಕಡೆ ಇನ್ನೊಂದು ಕಾರ್ ಬಂತು ಅಂದರೆ ಮುಗೀತು, ರಿವರ್ಸಲ್ಲೇ ಹೋಗಬೇಕು, ಅಷ್ಟು ಚಿಕ್ಕದಾಗಿದೆ ರೋಡು. ಸೊ ನೋಡೋಣ ಇನ್ನೆಷ್ಟು ದೂರ ಇದೆಯಮ್ಮ? 180 ಮೀಟರ್ಸ್ ಅಂತೆ. ಕಾರ್ ಹೋಗ್ಬಿಡುತ್ತೆ, ಯೂಟರ್ನ್ ಮಾಡೋಕ್ಕೆ ಜಾಗ ಇದೆ ಇಲ್ವಾ ಅಲ್ಲಿ? ಹೌದಾ, ಆ ಇಲ್ಲೆಲ್ಲ ನಾನು ಕಾರ್ ಹಾಕ್ಬಿಟ್ಟು ನಡ್ಕೊಂಡು ಹೋಗೋಣ, ಸುಮ್ಮನೆ ರಿಸ್ಕ್ ಬೇಡ. ಓಕೆ, ಅಲ್ಲಿ ಕಾರ್ ಬರೋದಕ್ಕೆ ಜಾಗ ಇರಲಿಲ್ಲ ಅಂತೇಳಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಒಂದು ಸಣ್ಣ ಪ್ರಮಾಣದ ಹ್ಯಾಂಗಿಂಗ್ ಬ್ರಿಡ್ಜ್ ಅಂತ ಅನ್ಕೊತೀನಿ. ಪ್ರವೇಶ ಇಲ್ಲ, ರಿಸ್ಟ್ರಿಕ್ಟೆಡ್ ಅಂತ ತೋರಿಸಿದ್ರು. ಸೊ ನೋಡೋಣ, ಯಾರೂ ಹೋಗ್ತಾ ಇಲ್ಲ, ಮೋಸ್ಟ್ಲಿ ಒಳಗಡೆ ಬಿಡಲ್ಲ ಅಂತ ಅನಿಸುತ್ತೆ. ಹತ್ತಿರದಿಂದ ಹೋಗೋಕ್ಕಾಗಿಲ್ಲ ಅಂದರೆ ಇಲ್ಲಿಂದನೇ ತೋರ್ಸೋಕ್ಕೆ ಟ್ರೈ ಮಾಡ್ತೀವಿ. ಜಾಗ ಚೆನ್ನಾಗಿದೆ. ನೇತ್ರಾವತಿ ನದಿ ಬೇರೆ ಹರಿತಿದೆ ಇಲ್ಲಿ ಕೆಳಗಡೆ, ಜೊತೆಗೆ ಶರಾವತಿ ನದಿ ಬೇರೆ ಹರಿತಿದೆ. ಸೊ ಇಲ್ಲಿಂದನೇ ನೋಡ್ಕೊಂಡು ಹೋಗೋಣ ಹೇಗಿದೆ ಅಂತ. ಮೋಸ್ಟ್ಲಿ ಒಳಗೆ ಬಿಡಲ್ಲ ಅನ್ಸುತ್ತೆ, ನೋಡ್ಕೊಂಡು ಹೋಗೋಣ ಬನ್ನಿ. ವಿಡಿಯೋ ಮಾಡೋಂಗಿಲ್ಲ.